ತಿರ್ಗಾ ನೀನು ಅಟ್ಟಿದಂಗೆ ನೋಡಂಗೆ ಆಯ್ತಲ್ಲಪ್ಪ. ನಿನ್ನ ಅಟ್ಟಿ ಒಳಗೆ ತಿರ್ಗಾ ನೋಡೋಕ್ಕೆ 8 ದಿನ ಆಯ್ತದೋ ಅಂತ ಯೋಚನೆ ಮಾಡ್ತಿದ್ದೆ. ಯಾಕ್ಲ ತಮ್ಮಯ್ಯ ಹಿಂಗೆ ನೋಡ್ತಾ ನಿಂತ್ಬಿಟ್ಟೆ? ಓ, ಈ ಹುಡುಗಿ ಯಾರು ಅಂತನಾ? ಯಾಕೆ ಮಹೇಶ್ ಮಾವ, ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಅಯ್ಯ, ನೀನು ಯಾರು ಅಂತ ನಮಗೆ ಗೊತ್ತಾಗ್ಲಿಲ್ಲ, ಇನ್ನು ಅವನು ಗೊತ್ತಾಯ್ತದ? ಬಿಡ್ಬಿಡು. ತಮ್ಮಯ್ಯ, ಇದ್ಯಾಕೆ ಹೆಂಗೆ ನೋಡ್ಕೊಂಡು ನಿಂತಿದ್ಯಾ? ಅವಳು ಇನ್ನೂ 1 ವಾರ ಇದೇ ಹಟ್ಟಿನಾಗಿರ್ತಾಳೆ. ನಿಧಾನಕ್ಕೆ ನೋಡಿಕೊಂಡು ಮಾತಾಡ್ಕೊಂಡಿರುವಂತೆ. ಏನು ನೋಡ್ರಿ ನಿಮ್ಮ ಮಾತಿನ ಅರ್ಥ? ಮಹೇಶಿಗೆ ಮಾತ್ರ ಅರ್ಥ ಆಗೋದಾ? ಐಸು ಮೇಡಮ್ರೆ, ನೀವು ಸುಮ್ಕೆ ಇರ್ತೀರಾ? ಅವ್ನು ಈಗಿನ್ನೂ ಹಟ್ಟಿ ಒಳಗೆ ಬಂದವನೇ. ಇನ್ನೂ ಅವ್ವ ಮಗ ನೋಡಿಕೊಂಡು ಕಣ್ಣೀರಿಕ್ಕದು ಬಾಕಿ ಅದೇ. ನೀವು ಸುಮ್ಕೆ ಇರಿ. ಅವ್ವ, ನಾನು ಸ್ಯಾನೆ ಯೋಚನೆ ಮಾಡಿ ತಮ್ಮಯ್ಯನ ಹಟ್ಟಿ ಒಳಗೆ ಕರ್ಕೊಂಬಂದಿವ್ನಿ. ಅವ್ನು ಸರಿ ಮಾಡೋಕ್ಕೆ ಒಂದು ಒಳ್ಳೆ ದಾರಿನೂ ಹುಡುಕಿವ್ನಿ. ನಿನಗೆ ಗೊತ್ತಲ್ವೇನವ, ನಾನು ಅಂದ್ಕೊಂಡಂಗೆಲ್ಲ ಒಳ್ಳೇದಾದರೆ ಅಟ್ಟಿಯವರೆಲ್ಲ ಮಾದೇಶ್ವರನ ಬೆಟ್ಟಕ್ಕೆ ಬರ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿವ್ನಿ. ನಾನು ಅಂದ್ಕೊಂಡಂಗೆಲ್ಲ ಒಳ್ಳೇದಾಗಲಿ ಅಂತ ನನಗೆ ಆಶೀರ್ವಾದ ಮಾಡವ. ಮಗ, ನೀನು ಯಾವಾಗಲೂ ಒಳ್ಳೇದೇ ಮಾಡ್ತೀಯ ಕಣಪ್ಪ. ಆದರೆ ಈ ಥರ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಂಥದ್ದು. ಹಂಗಂದ್ರೇನವ? ಅಂದರೆ ಈಗಿನ್ನೂ ಅಟ್ಟಿ ಒಳಗೆ ಕಾಲು ಮಡಗಿದ್ಯಾ, ಊಟ ಗೀಟ ಮಾಡಿದ್ಮ್ಯಾಕೆ ಆರಾಮಾಗಿ ಕುಂತ್ಕೊಂಡು ಮಾತಾಡವ ಅಂದೆ. ಅಲ್ಲ ಅತ್ತೆ, ನೀವು ಹೇಳೋದೇನೋ ಸರಿ, ಆದರೆ ಅವ್ರು ಅನ್ಕೊಂಡಿರೋದಾಗಲಿ ಅಂತ ಮೊದಲು ಆಶೀರ್ವಾದ ಮಾಡಿ ಆಮೇಲೆ ಊಟ ಮಾಡಿದ್ರಾಯ್ತು. ಹ್ಞೂ ಕಣವ, ಆಮೇಲೆ ಮಾದೇಶ್ವರನ್ ಬೇರೆ ನೋಡಕ್ಕೆ ಬರ್ತೀನಿ ಅಂತ ಅರ್ಕೆ ಮಾಡ್ಕೊಂಡಿವ್ನಿ. ಆಶೀರ್ವಾದ ಮಾಡವ. ಆಗಲಿ ಕಣಪ್ಪ, ನೀನು ಅನ್ಕೊಂಡಂಗೆ ಆಗಲಿ. ಎಲ್ಲ ಮಾದೇಶ್ವರನ ಇಚ್ಛೆ. ತಮ್ಮಯ್ಯ ಬಾ. ಮನೆ ಕಾಯುವಾಗ ಏಟ್ಗಿಂತ ಬಿಟ್ರು 3 7 ಬೀಳ್ತದೆ. ಎಲ್ಲೋಗಿ ಸಾಯನ? ಟೀಮ್ ಚಂದಾಗಿಲ್ದಾಗ ಎಲ್ಲ ಲತೆನೆಯ. ಮೈಸ ನಿಂತ್ಕೊಳ್ಳ ಮಗ. ಮೈಸ ನನ್ನ ಮಾತು ಕೇಳ. ಅಯ್ಯೋ ಮೈಸ, ನಾನು ಹೇಳೋದು ಸಿಕ್ಕೇ ಮಯಸ. ಇದ್ಯಾಕ್ಲ ಅಟ್ಟಿಗಿನ ಈ ಕಾಲಿಕ್ಕಿದ್ಯಾ? ಆಗ್ಲೇ ಸುರಸ್ಕೊಂಬಿಟ್ಟ ನೀನ್ ಪ್ರತಾಪ. ಮತ್ತಿನ್ನೇನು, ಆ ಇಂದು ಇಲ್ಲಿರೋದು ನಾ ಮೊದಲೇ ಯಾಕೆ ನನ್ಗೆ ಹೇಳಿಲ್ಲ? ಅವಳು ಇಲ್ಲಿರೋದು ಗೊತ್ತಿದ್ದು ನನ್ನನ್ನು ಯಾಕೆ ಕರ್ಸಿದ್ರಿ? ಅಯ್ಯೋ ಶಿವನೇ, ಅವಳ ಅಟ್ಟಿಲಿದ್ರೆ ನಿನ್ಗೇನ್ಲ? ನಿನ್ಗೊಳಗೂ ಏನ್ ಸಂಬಂಧ ಅಂತೀನಿ? ಅಣ್ಣ, ನೀನು ಹೊಸಿ ಸುಮ್ಕಿರು ಮಗ. ನೀನು ಕೋಪ ಮಾಡ್ಕೋಬೇಡ ಕಣ್ಲ. ಅಲ್ಲ, ನೀನು ಸಿಟ್ಟು ಮಾಡಿಕೊಂಡು ಅದೇ ದುಡುಕ್ನಾಗ ಇದು ಏನಾರ ಮಾಡಿಬಿಟ್ರೆ ಎಲ್ಲಿ ತಿರ್ಗಾ ನಿನ್ನ ರಂಗೇಗೌಡ ಅಟ್ಟಿಗೆ ಸೇರ್ಸಕ್ಕಿಲ್ವ ಅಂತ ಹೆದರಿಕೆ ಆಯ್ತೈತೆ ಕಣ್ಲ. ಭಯ ಆಗ್ತಾ ಇದ್ದದೆ ನನಗೆ. ಈ ಮನೇಲಿ ಏನು ಹಾಕಿಲ್ಲ. ನಿನ್ ರಂಗೇಗೌಡ ಕರೆದಾಗ ಕುರಿ ಹಂಗೆ ತಲೆ ತಗ್ಸ್ಕೊಂಡು ಬರೋದು, ಅವ್ನು ಬಂದಾಗ ಒದಿಸ್ಕೊಂಡು ಹೋಗೋದು. ಇದಕ್ಕೆ ನಾನು ಎತ್ತಿದ್ದು. ಆಗ್ಲಿ ಅದೇನೇನಾಯ್ತದೋ ನಾನು ನೋಡ್ತೀನಿ. ಯಾವತ್ತಾದ್ರೂ ಒಂದಿನ ಎಣ್ಣೆ ಹಾಕೊಂಡ್ಬಂದು ಒಬ್ಬೊಬ್ರು ಕೇಳಿಸ್ಬಿಡ್ತೀನಿ, ತಿಳಿಸ್ತೀನಿ ಮಗ. ಇರ್ಲಿ, ನನಗೂ ಕಾಲ ಬರ್ತದೆ, ಹಾಗೆ ಹೇಳ್ತೀನಿ. ಅಯ್ಯೋ ಮಾದೇಶ, ಏನು ಕಾಲ ಬರ್ತದೋ, ಏನು ಕಾಲ ಹೋಯ್ತದೋ. ಒಟ್ನಾಗೆ ನೀನ್ ಟೈಮ್ ಚಂದಾಗಿಲ್ಲ ಕಣ್ತಂಗ್ಯವ, ಹಂಗಂತ ನಾನು ಹೇಳ್ತಿಲ್ಲ, ಕಾಬಡೆ ಹೇಳ್ತಾವೆ. ಓಹೋ, ಏನಣ್ಣ ನಿನ್ನ ಹೆಂಡ್ರು ಅಟ್ಟಿಗೆ ವಾಪಸ್ ಬಂದ್ಬಿಟ್ಟವಳೆ?
ಈಟ್ ದಿನ ಆದ್ಮೇಲೆ ಗಂಡನ ನಟ್ಟಿ ನೆನಪಾಯ್ತೇನೋ. ಏ ನಾನೇನ್ ಮಾಡ್ಲಿ ಕಾಂಚನ, ಆ ನಮ್ಮ ಸೋದ್ರತೆ ಇನ್ನೊಂದು ಹೊಂಟೋಗಿ ಬಿಡ್ತಾಳೆ ಅಂದ್ಕೊಂಡು ಅವಳನ್ನ ನೋಡ್ಕೊ ಬರೋಕ್ ಹೋಗಿದ್ದು. ಅವಳು ನೋಡಿದ್ರೆ ಇನ್ನು ಹೋಯ್ತೀನಿ ಅಂತ ಅಟ್ಟಿನಾಗೆ ಅವಳೆ. ನಾನು ನೋಡೋ ತನಕ ನೋಡಿ ಹಬ್ಬದ ನೆಪ ಮಾಡಿ ಬಂದ್ಬಿಟ್ಟೆ. ಭಾಳ ಒಳ್ಳೆ ಕೆಲಸ ಮಾಡಿದ ಕಣಮಿ. ಬಂದಿದ್ದಾಗದೆ ಅಡುಗೆ ಮನೆಗೆ ಹೋಗಿ ನಾಳೆ ಹಬ್ಬಕ್ಕೆ ಅದೇನೇ ಸಿದ್ಧ ಮಾಡ್ಕೋಬೇಕು. ಸರೋಜಕ್ಕ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣವ, ನೀನು ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಕಾಫಿ ತಗೊಳ್ಳಿ. ನೀವು ತಗೊಳ್ಳಿ. ಸರೋಜಾ, ಇವಳು ನಿಂಗೆ ಗೊತ್ತೇನಮ್ಮಿ? ಏ ನಾನು ಅದನ್ನೇ ಕೇಳಬೇಕು ಅಂದ್ಕೊಂಡಿದ್ದೆ. ಯಾರವಳು? ಮತ್ ನನ್ನೇ ಕೇಳ್ತೀಯಲ್ಲಮ್ಮಿ. ಅವಳು ಚೆನ್ನಾಗಿದ್ಯಾ ಸರೋಜಕ್ಕ ಅಂದ್ರೆ ಸಂದಾಗಿದ್ದೀನಿ ಅಂತ ಉತ್ತರ ಕೊಟ್ಟೆ. ಅಯ್ಯ ಮತ್ತಿನ್ನೇನು ಹೇಳ್ಬೇಕು, ಸಂದಾಕಿಲ್ಲ ಅನ್ಬೇಕೇ? ಅದು ಸರಿ ಮುದ್ದು, ಯಾರವಳು? ಅದೊಂದು ಪೀಡೆ. ಹೋಯ್ತಾ ನಿಂಗೆ ಎಲ್ಲ ಗೊತ್ತಾಯ್ತದೆ. ಹೋಗಿ ಕ್ಯಾಮೆ ನೋಡೋ. ಅಣ್ಣ, ಬಿಳಿಗಿರಿಗೆ ಹೋಗಿ ಬರ್ತೀವಿ ಅಂತ ನಿಮ್ಮ ಭಾವನು ರವ್ವನು ಹೋಗಿದ್ರಲ್ಲ, ಇವತ್ತೇ ಬರ್ತಾರ ಇಲ್ಲ ಹಬ್ಬ ಕಳೆದು ಬರ್ತಾರ? ಇಲ್ಲ ಕಣ್ತಂಗ್ಯವ, ಒತ್ತು ಮುಳುಗದ್ರೊಳಗೆ ಬರ್ತಾರಂತೆ. ಹಬ್ಬಕ್ಕೆ ಎಲ್ಲರೂ ಇದ್ದಂಗೆ ಆಯ್ತು ಬಿಡು. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ರಂಗೇಗೌಡ್ರೆ. ಅಯ್ಯೋ, ಹಾಗಂದ್ರೆ ಅಭಿನಂದನೆಗಳು ಅಂತ. ಅದಕ್ಕೆ ನೀವು ಥ್ಯಾಂಕ್ ಯು ಹೇಳಬೇಕು. ಹ್ಞೂ, ಅದೇ ಅಯ್ಯೋ, ಹಾಗಂದ್ರೆ ಹೇಗೆ? ಥ್ಯಾಂಕ್ ಯು ಅಂತ ಬಾಯ್ಬಿಟ್ಟು ಹೇಳಿ. ಹ್ಞೂ, ಥ್ಯಾಂಕು. ಸರಿ, ಹೇಳಾದ್ಮೇಲೂ ಹಿಡ್ಕೊಂಡಿರೋ ಕೈನ ಬಿಡದೆ ಮಜಾ ತಗೋತಾ ಇದ್ದೀರಾ ಗೌಡ್ರೆ? ಕೈ ಹಿಡ್ಕೊಂಡಿದ್ರೆ ಬಿಡಕ್ ಮನ್ಸೇ ಬರಲ್ಲ ಅಲ್ವಾ? ಅಬ್ಬಬ್ಬಬ್ಬಬ್ಬ, ನಾಚಿಕೆ ನೋಡು. ಇರ್ಲಿ ಹಾಗೆ ಇರ್ಲಿ. ನೀವ್ ಕೈ ಹಾಗೆ ಹಿಡ್ಕೊಂಡಿದ್ರೆ ನನಗೂ ಕಷ್ಟ ಆಗ್ತಿತ್ತು. ಅದ್ ಸರಿ, ನಾನು ಕಂಗ್ರ್ಯಾಚುಲೇಷನ್ಸ್ ಯಾಕೆ ಹೇಳ್ದೆ ಅಂತ ಕೇಳಲೇ ಇಲ್ಲ. ಏಳೇ ಆಯ್ತು ಮೇಡಮ್ ಅವರೇ. ನನ್ನ ಮಾತಿಗೆ ಬೆಲೆ ಕೊಟ್ಟು ಈ ಮನೆಯಿಂದ ಆಚೆ ಹಾಕಿದ್ದಿದ್ದು ನಿಮ್ಮ ತಮ್ಮನ್ನ ಮತ್ತೆ ಮನೆಗೆ ಸೇರಿಸ್ಕೊಂಡಿದ್ದಕ್ಕೆ. ಹೌದು ಇಸು ಮೇಡಮ್ ಅವರೇ, ನನಗೆ ನಮ್ಮ ಅವ್ವ ನೋವು ಪಡೋದು ಇಷ್ಟ ಇಲ್ಲ. ಹೆಂಗಾದರೂ ಸರಿ, ಈ ನನ್ನ ತಮ್ಮ ಸುಳ್ಳು, ಮೋಸ, ಕಪಟ ಇವೆಲ್ಲ ಬಿಟ್ಟು ಒಳ್ಳೆಯವನಾಗೋದ್ರೆ ಅದಕ್ಕಿಂತ ನನಗೇನು ಬೇಕು ಹೇಳಿ? ಗೌಡ್ರೆ, ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ತಾನೇ ನಿಮ್ಮ ತಮ್ಮನ ಮನೆ ಕರ್ಸ್ಕೊಂಡಿರೋದು. ಹಾಗೆ ಇಂದುನ ಅವನಿಗೆ ಹತ್ರ ಆಗೋ ಹಾಗೆ ಮಾಡೋದು. ಅದು ಅಲ್ಲದೆ ನಾಳೆ ಸಂಕ್ರಾಂತಿ ಹಬ್ಬ. ಇಂಥ ಟೈಮಲ್ಲಿ ನಿಮ್ಮ ತಮ್ಮನ ಹೊರಗಿಟ್ಟಿದ್ರೆ ಸರಿ ಹೋಗ್ತಿತ್ತಾ ಹೇಳಿ? ಸರಿಯಾಗಿ ಹೇಳಿದ್ರೆ ಇಸು ಮೇಡಮ್ ಅವರೇ, ಹೆಂಗಾರು ಮಾಡಿ ಇಂದು ನನ್ನ ತಮ್ಮ ಹಿಂಗೆ ಕಟ್ಬಿಟ್ರೆ ಅವಳ ಕಾಲ್ಗುಂದಿಂದನಾದರೂ ಒಂದು ಸರಿ ಹೋಗ್ಬೋದು ಅನ್ನಿಸ್ತದೆ. ಅವರಿಬ್ರನ್ನ ಒಂದು ಮಾಡೋದು ನಿಮ್ಮ ಕೆಲಸ ಗೌಡ್ರೆ. ಅದೇನು ಮಾಡ್ತಿರೋ ಮಾಡಿ. ಅವರಿಬ್ರು ಒಬ್ರನ್ನೊಬ್ರು ಒಪ್ಕೊಂಡ್ರು ಅಂದ್ರೆ ನೋಡ್ತಾ ನೋಡ್ತಾ ಅತ್ತೆನೂ ಒಪ್ಕೊಂಡ್ಬಿಡ್ತಾರೆ. ಸರಿ ಮೇಡಮ್ ಅವರೇ, ಹಂಗೆ ಮಾಡ್ತೀನಿ. ನಾಳೆ ನೋಡ್ತಾ ಇರಿ ನಾನು ಏನು ಮಾಡ್ತೀನಿ ಅಂತ. ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ಯಾ ಇಂದು. ಈ ತರ ಬಣ್ಣದ ರಂಗೋಲಿ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನೀನ್ ಹೀಗೆ ದಿನಾ ರಂಗೋಲಿ ಬಿಡೋ ಹಾಗಾಗ್ಲಿ. ನೀ ಹೇಳಿದ್ದು ನಿಜ ಕಣವ. ಹಬ್ಬದ ದಿವಸ ಒಳ್ಳೆ ಮಾತಾಡ್ದೆ. ನಿನ್ನ ಬಾಯಿ ಸಿಹಿಯಾಗ್ಲಿ. ಶುರು ಮಾಡ್ಕೊಂಬಿಟ್ಟವಳೆ ಬತ್ತಿ ಮಡ್ಗಕ್ಕೆ. ಇವತ್ತು ಯಾರ್ಯಾರಿಗೆ ನಿಜವಾಗ್ಲೂ ಹಬ್ಬ ಕಾದದು ಗೊತ್ತಾಯ್ತಿಲ್ಲ.
ನಿಜವಾಗ್ಲೂ ತುಂಬ ಹೆದರಿಕೆ ಆಗ್ತಿದೆ. ನೋಡಿದ್ರಲ್ಲ ಮಹೇಶನ್ ಸಿಟ್ಟನ್ನು, ಎಲ್ಲಿ ಯಾವ ಕ್ಷಣದಲ್ಲಿ ನನ್ನ ಮೇಲೆ ಕೂಗಾಡ್ಬಿಡ್ತಾನೋ ಅಂತ ತುಂಬ ಹೆದರಿಕೆ ಆಗ್ತಿದೆ. ಇಂದು ನಾನಿದ್ದೀನಿ, ಧೈರ್ಯವಾಗಿರು. ರಂಗೇಗೌಡರು ಸಿಟ್ಟು ಮಹೇಶನ್ ಚೆನ್ನಾಗಿ ಗೊತ್ತಿದೆ. ಇಂಥ ಸಮಯದಲ್ಲಿ ಯಾರು ಧ್ವನಿ ಎತ್ತಿ ಮಾತಾಡೋದಿಲ್ಲ. ಅದೇ ಧೈರ್ಯದ ಮೇಲೆ ರಂಗೇಗೌಡರ ಮನಸ್ಸನ್ನ ಗೆಲ್ತಾ ಹೋಗು. ಅವ್ರ ಮೂಲಕ ಮಹೇಶನ ದಾರಿಗೆ ತರ್ಬೋದು. ನಿನ್ ಜೊತೆ ನಾನಿದ್ದೀನಿ. ಲೋ ಯಾಟೆ ಸರಿಯಾಗಿ ಸಿಕ್ಲಾ? ಯಾಕ್ಲಾ? ಅಯ್ಯ ಏಯ್ ಸರಿಯಾಗಿ ನೀರು ಹಾಕ್ಲಾ ಲೇ? ಯಾಟೆ ಗಿರ್ಗಿಟ್ಲೆ ನಿಂಗ ಮಾದ ಹಸ್ಗಳನ್ನೆಲ್ಲ ಚೆನ್ನಾಗಿ ತಿಕ್ ತೊಳಿರಲ್ಲ. ಬದುಕಿರೋ ಗಂಟ ನಮ್ಮ ಸೇವೆ ಮಾಡೋ ದನಗಳಿಗೆ ವರ್ಷದಾಗೆ ಒಂದು ಕಿತನಾದ್ರೂ ಮೈ ತೊಳೆದು ಪುಣ್ಯ ಕಟ್ಕೊಳ್ಳಿ. ಒಳ್ಳೆ ಮಾತು ಹೇಳ್ದೆ ಕಣವ. ಜೀವನ ಪೂರ್ತಿ ಸೇವೆ ಮಾಡಿದ್ರು ಅವುಗಳು ಋಣ ತೀರ್ಸ್ಕೊಳಕ್ ಹಾಕಿಲ್ಲ. ತಿಕ್ಕರ್ಲ ಲೈ ಏನ ಬರೀ ಮುಂಚಾರಿ ಸಿಕ್ತಿಯ ಇಂಚಾರಿ ಸಿಕ್ಲ ಅಯ್ಯ ನಾನು ಬಾಗ್ನೆ ತಿಕ್ಕ ಲೈ ಮಾವ, ನಾವುಗಳು ಇಲ್ಲಿ ಕಷ್ಟಪಟ್ಟು ಕ್ಯಾಮೆ ಮಾಡ್ತಾ ಇದ್ರೆ ನೀನ್ ತಿರ್ಗಾಡ್ಕೊಂಡಿದ್ಯಾ? ಇದ್ಯಾ ಕಳಿಮಯ್ಯ ಹಿಂಗಂದಿ ಈಟೊತ್ತು ನಾನು ಮಹೇಶ್ನುವೆ ಕೊಟ್ಗೆ ಎಲ್ಲ ತಿಕ್ಕಿ ತಿಕ್ಕಿ ತೊಳೆದಿಲ್ವೇ? ಹೌದೌದು, ಮಳ್ರ ಥರ ಮೈ ಕೈ ನೋವಾಗ್ದಿರಂಗೆ ಕ್ಯಾಮೆ ಮಾಡೋದ್ರಲ್ಲಿ ನೀವುಗಳು ಬುದ್ಧಿವಂತರು ಬಿಡು. ಲವ್ ಮಾವ, ನೋಡಲ್ಲಿ ಆ ಯಾಟೆ ಗಿರ್ಗಿಟ್ಲನ್ನ ನೋಡಿ ಕಲ್ತು ಏಟ್ ಚೆನ್ನಾಗಿ ಹಸ್ಗಳು ಮೈ ತಳಿತಾವೆ ಅಂತ. ಅವಕ್ಕೆ ನೆಟ್ಟಿಗೆ ಮೈ ತೊಳ್ಕೊಳಕ್ ಬರಕಿಲ್ಲ, ಇನ್ ದನ್ಗಳ ಮೈ ಏನ್ ತೊಳ್ದಾರ ಬಿಡು. ಆಹಾ ಇಂಥವ್ನು ಮಾತಾಡೋ ಅಂದ್ರೆ ಸಂದಾಗ ಆಡ್ತೀಯ ಅಲ್ವೇ? ಲವ್ ಸರಿಯಾಗಿ ಮೈ ತಿಕ್ರಲ್ಲ. ಒಂದಿಸ್ಯಾ ಈ ಅಟ್ಟಿಗೆ ಇಂದು ಬಂದವಳಲ್ಲ, ಅವಳನ್ನ ಕರ್ಕ ಬಂದಿರೋದು ಐಶ್ವರ್ಯ. ಹೋಗ್ಕಂತಂಗ್ಯವ, ನಿನ್ನ ಹಿಂದೆ ನಾನಿವ್ನಿ, ನನ್ನ ಹಿಂದೆ ರಂಗೇಗೌಡ ಅವನೇ. ನೀನ್ ಯಾವ್ದು ಹೆದರ್ಕಬೇಡ, ಒಂದ್ ಕೆಲಸ ನೋಡು ಅಂತ ಎತ್ ಕೊಡ್ತಿದ್ಲು. ಹಿಂಗ್ಯವ ಅದನ್ನ ಕೇಳಿಸ್ಕೊಬಿಟ್ಟು ನನ್ನ ಕಳ್ಳೆಲ್ಲ ಕಾಲಿಸ್ದಂಗ ಆಗೋಯ್ತು ಅಂತೀನಿ. ವಿಚಾರಿಸ್ಕೊಂತೀನಿ ಕಣಣ್ಣ. ಹಬ್ಬ ಒಂದು ಮುಗಿಲಿ, ಅವರಿಬ್ಬರನ್ನು ಸರಿಯಾಗಿ ವಿಚಾರಿಸ್ಕೊಂತೀನಿ. ಅಲ್ವ ತಂಗ್ಯವ, ಈಗ ನಡೆಯೋದು ಸಂಕ್ರಾಂತಿ ಹಬ್ಬ, ಮುಂದೈತೆ ಮಾರಿ ಹಬ್ಬ. ಏನಂತೀಯ? ಇಂದು ಬಾ. ಇದೇನ್ ಕಾಂಚನ ನಿನ್ ಸೊಸೆ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಇವಳೆ ಅವಳ 2 ದಿನ ಅಂತ ಅಟ್ಟಿಗೆ ಬಂದವಳಿಗೆ ಯಜಮಾನ್ಗೆ ಕೊಡ್ತಾವಳಲ್ಲ. ಮುಂದೆ ಹಂಗೆ ಮಾಡಕ್ಕೆ ಅಂತ ತಯಾರಿ ಕೊಡ್ತಾವಳೆ. ಹಂಗಂತೀಯ? ಇಂದು ಇದನ್ನ ಎಲ್ರಿಗೂ ಕೊಡು. ಮೊದಲು ಅತ್ತೆ ಕೊಡು.
ಯಾರು ಹೋಗಬೇಡಿ, ಎಳ್ಳು ಬೆಲ್ಲ ತಗೊಂಡು ಹೋಗಿ. ಹಾ ನೋಡ್ರೆ, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಎಂದು ಇದನ್ನೇ ಎಲ್ರಿಗೂ ಹೇಳ್ಬಿಟ್ಟು ಕೊಡು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಅಯ್ಯೋ, ಇದೇನಿದು? ಏನ್ ತಿನ್ನಿಸ್ತಾ ಇರೋದು? ಇದು ನಮ್ಮ ಹಳ್ಳಿ ಸಂಪ್ರದಾಯ ಮೇಡಮ್ ಅವರೇ. ಹಳ್ಳಿಲಿರೋ ಪ್ರತಿಯೊಂದು ಅಟ್ಟಿಲೂ ಅಕ್ಕಿ ಬೆಲ್ಲ ತಂದು ಹುಗ್ಗಿ ಮಾಡ್ತಾರೆ. ಆ ಹುಗ್ಗಿನ ಭೂಮಿ ತಾಯಿಗೆ, ದನಗಳಿಗೆ ಕೊಟ್ಟು ನೈವೇದ್ಯ ಮಾಡಿ ನಮ್ಮನ್ನು ಕಾಪಾಡು ಅಂತ ಕೇಳ್ಕೊತೀವಿ. ಇದನ್ನ ಹುಗ್ಗಿ ಹಬ್ಬ ಅಂತಲೂ ಕರೀತಾರೆ. ಓ, ಹುಗ್ಗಿನ ಅಕ್ಕಿ ಬೆಲ್ಲ ಬೇಸಿ ಮಾಡೋದಲ್ವಾ? ಹ್ಞೂ ಮೇಡಮ್ ಅವರೇ, ನಮ್ಮಲ್ಲಿ ಇದನ್ನ ಸಂಕ್ರಾಂತಿ ಅಂತೀವಿ. ತಮಿಳ್ನಾಡಲ್ಲಿ ಇದನ್ನ ಪೊಂಗಲ್ಲು ಅಂತಾರೆ. ಇಂದು ತಗೋ. ಹೆದರ್ಕೋಬೇಡ, ನೀನ್ ಯಾವ ತಪ್ಪು ಮಾಡಿಲ್ಲ. ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಮೋಸ ಮಾಡಿ ಬಂದಿರೋದು ಆ ಮಹೇಶ. ನೀನ್ ಅವನ್ಗೆ ಯಾವ ಶಿಕ್ಷೆನೂ ಕೊಡ್ತಾ ಇಲ್ಲ, ಸೇಡು ತೀರ್ಸ್ಕೊತಾ ಇಲ್ಲ. ಅವ್ನ್ ಬದಲಾಗೋದಕ್ಕೆ ಒಂದು ಅವಕಾಶ ಮಾಡ್ಕೊಡ್ತಿದ್ಯಾ ಅಷ್ಟೇ. ಹೋಗು, ಎಳ್ಳು ಬೆಲ್ಲ ಕೊಟ್ಟು ನಗ್ನಗ್ತಾನೆ ಹೇಳು. ಸಮಾಧಾನ ಮಾಡಿ ಕಾಂಪ್ರಮೈಸ್ ಮಾಡ್ಕೊ. ನಂಗೆ ನಿಜವಾಗ್ಲೂ ಹೆದರಿಕೆ ಆಗ್ತಿದೆ ಅಕ್ಕ. ಸಾಯೋದಕ್ಕೆ ಧೈರ್ಯ ಬೇಡ ಇಂದು, ಬದುಕೋದಕ್ಕೆ ಧೈರ್ಯ ಬೇಕು. ಹೋಗು, ನಿನ್ ಜೀವನನ ನೀನೇ ರೂಪಿಸ್ಕೊ. ಹೋಗು, ತಗೋ. ಮಹೇಶ, ಆಗ ನಾನು ಕೊಟ್ಟಿರೋ ಎಳ್ಳು ಬೆಲ್ಲನ ಎರಚಿಬಿಟ್ಟೆ. ಆದರೆ ನೀನು ಇದನ್ನು ತಿಂದು ಒಳ್ಳೆ ಮಾತಾಡಲೇಬೇಕು. ದಯವಿಟ್ಟು ಇದನ್ನು ತಗೋ. ಏಯ್, ನನ್ನ ಮನೆಗೆ ಬಂದು ನನ್ನ ಜುಟ್ಟನ್ನ ಹಿಡ್ಕೋಬೇಕು ಅಂತಿದ್ಯಾ? ಮರ್ಯಾದೆಗೆ ಇಲ್ಲಿಂದ ಹೊರಟೋಗೋ. ನೋಡೋ, ನಾನು ಒಳ್ಳೆ ಮನುಷ್ಯ ಅಲ್ಲ, ಆದರೂ ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ನಿಂಗೇನಾದರೂ ಜೀವದ ಮೇಲೆ ಆಸೆ ಇದ್ದರೆ ನಾನು ಹೇಳ್ದಂಗೆ ಮಾಡು. ಇಲ್ಲ ಮಹೇಶ, ನಾವಿಬ್ಬರು ಒಂದಾಗಲೇಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ಈ ಹಬ್ಬ ನೆಪ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಾವಿಬ್ಬರು ಒಂದಾಗೋಣ ಅಂತ ಹೇಳು.